ನಮ್ಮ ಆರೋಗ್ಯಕ್ಕೆ ಸಂಜೀವಿನಿ ಅಂತಲೇ ಹೆಸರುವಾಸಿಯಾಗಿರುವಂಥ ಈ ಮೆಂತ್ಯ ಮುದ್ದೆ ತೋಳಿಗೆ ಬಲ, ಸೊಂಟಕ್ಕೆ ಭದ್ರ, ಹಾಗೆ ದೇಹಕ್ಕೆ ತಂಪನ್ನು ಕೂಡ ಇದು ಕೊಡೋದಲ್ಲದೆ ನಮ್ಮ ಮೂಳೆಗಳ ಆರೋಗ್ಯನ ಕಾಪಾಡುತ್ತೆ, ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ. ಒಬ್ಬ ಮನುಷ್ಯ ಸ್ಟ್ರೆಂತ್ ಆಗಿರಬೇಕು ಅಂದರೆ ಅವ್ನ ಮೂಳೆ ಗಟ್ಟಿಯಾಗಿರಬೇಕು, ಹೌದಲ್ವಾ? ಒಂದು 35-40 ಆಗ್ತಿದ್ದಂಗೆ ಹೆಣ್ಮಕ್ಳಲ್ಲಾಗಲಿ ಗಂಡು ಮಕ್ಕಳಲ್ಲಾಗಲಿ ಸಾಮಾನ್ಯವಾಗಿ ಸೊಂಟ ನೋವು, ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು, ಕೀಲು ನೋವು ಅಂತ ತುಂಬ ನೋವುಗಳನ್ನ ಅನುಭವಿಸ್ತೀವಿ. ಅದೆಲ್ಲ ಬರೋದು ಅಂತಂದೇಳಿ ಮೂಳೆ ಸವೆತದಿಂದ. ಆ ಮೂಳೆ ಸವೆತನ ಈ ಮೆಂತ್ಯ ಮುದ್ದೆ ನಿವಾರಿಸುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ವಾರದಲ್ಲಿ 2-3 ಸಲ ಈ ಮೆಂತ್ಯ ಮುದ್ದೆನ ಮಾಡ್ಕೊಂಡು ತಿನ್ನಿ, ಆರೋಗ್ಯವಾಗಿರಿ ಅಂತ. ನಾನಿಲ್ಲಿ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಕೆಂಪಕ್ಕಿನ ಯೂಸ್ ಮಾಡ್ತೀನಿ. ಎಲ್ಲರೂ ಕೂಡ ಡಿಪೋ ಅಕ್ಕಿ ಹಾಗೆ ಇನ್ನೇನು ಸೋನಾ ಮುಸುರಿ ಅಕ್ಕಿ ಹಾಕಿ ಮಾಡ್ತಾರೆ. ಸೊ ಕೆಂಪಕ್ಕಿನೇ ಯೂಸ್ ಮಾಡಬೇಕು ಮೆಂತ್ಯ ಮುದ್ದೆಗೆ. ಹಾಗೆ ಮೆಂತ್ಯ ಯೆಲ್ಲೋ ಕಲರ್ ಇರಬೇಕು, ಅರಿಶಿನ ಕಲರ್ ಇದ್ದರೆ ಮಾತ್ರನೇ ಮೆಂತ್ಯನ ಯೂಸ್ ಮಾಡಬೇಕು. ಸ್ವಲ್ಪ ಬ್ರೌನಿಶ್ ಆಗಿದ್ರು ಆ ಮೆಂತ್ಯ ಚೆನ್ನಾಗಿರಲ್ಲ. ಹಾಗೆ ಕಪ್ಪುದ್ದನ್ನೇ ಹಾಕಬೇಕು, ಉದ್ದಿನ ಕಾಳಲ್ಲ, ಈ ಥರ ಕಪ್ಪುದ್ದನ್ನೇ ಹಾಕಬೇಕು. ಓಕೆನಾ? ನೋಡಿ, ಈ ರೀತಿ ಎಲ್ಲ ಹಾಕಿ ನಾನಿಲ್ಲಿ ಬಜೆನ ಹಾಕ್ತೀನಿ. ಬಜೆಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಮ್ಮ ಹೆಣ್ಮಕ್ಳಿಗೆ ಗೊತ್ತು, ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಈ ಮೆಂತ್ಯ ಮುದ್ದೆ ಬೆನಿಫಿಟ್ಸ್ ಅಂತೂ ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡೋಂಗೆ ಇಲ್ಲ. ಯಾಕಂದರೆ ನಾವೆಲ್ಲ ಮೆಚೂರ್ಡ್ ಆದಾಗ ನಮ್ಮ ಬಾಡಿ ನಮ್ಮ ತುಂಬ ದೇಹ ದಂಡಿರುತ್ತೆ. ಹೆಣ್ಮಕ್ಳಿಗೆ ಫಸ್ಟು ಮೆಚೂರ್ಡ್ ಆದಾಗ ಹೆಣ್ಮಕ್ಳು ದೇಹ ದಂಡಿರುತ್ತೆ. ಅಂಥ ಟೈಮಲ್ಲಿ ಈ ಮೆಂತ್ಯ ಮುದ್ದೆನ ಕೊಡೋದ್ರಿಂದ ಹೆಚ್ಚು ಪೋಷಕಾಂಶಗಳನ್ನ ಅವ್ರ ಬಾಡಿಗೆ ನಾವು ಇಂಜೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಮೆಚೂರ್ಡ್ ಆಗಿರೋಂಥ ಹೆಣ್ಮಕ್ಳಿಗೆ ಈ ಮೆಂತ್ಯ ಮುದ್ದೆನ ಕೊಡ್ತಾರೆ. ಸೇಮ್ ಬೆಲ್ಲ ಹಾಕಿನೇ ಕೊಡೋದು, ಉಪ್ಪೆಲ್ಲ ಹಾಕಿ ಕೊಡೋದು ತುಂಬ ರೇರು. ಬೆಲ್ಲ ಹಾಕಿ ತುಪ್ಪ ಹಾಕಿನೇ ಕೊಡ್ತಾರೆ. ತುಪ್ಪನೂ ಬಾಡಿಗೆ ಒಳ್ಳೆಯದು ಅಂತ. ಹಾಗೆ ಬಾಣಂತಿಯರಿಗೂ ಕೂಡ ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಹಾಲು ಹೆಚ್ಚಿಗೆ ಮಾಡುತ್ತೆ. ಮಕ್ಕಳ ಆರೋಗ್ಯ, ಬಾಣಂತಿ ಆರೋಗ್ಯ ಮಾತ್ರ ಅಲ್ಲ, ಇದು ಮಕ್ಕಳು ಆರೋಗ್ಯನೂ ಕಾಪಾಡುತ್ತೆ. ಬಸರಿ ಟೈಮಲ್ಲೂ ವಾರಕ್ಕೆ 2 ಸಲ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಹೆಚ್ಚು ಉಪಯೋಗಗಳನ್ನ ನಾವು ಇದರಿಂದ ಹೆಚ್ಚು ಪರಿಣಾಮಕಾರಿ ಹೆಲ್ತ್ ಬೆನಿಫಿಟ್ಸ್ನ ನಾವು ನೋಡ್ಬೋದು. ಹಾಗೆ ಈ ಮೆಂತ್ಯ ಮುದ್ದೆ BP ಶುಗರ್ ಇರೋರಿಗಂತೂ ಹೇಳಿ ಮಾಡಿಸಿರೋ ಅಂಥ ಮುದ್ದೆ ಇದು. ನಿಜವಾಗ್ಲೂ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ನಾನು ಹೇಳಂಗೆ ಇಲ್ಲ, ಎಲ್ಲ ಹೆಣ್ಮಕ್ಳಿಗೂ ಗೊತ್ತು. BP ಶುಗರ್ ಇರೋರಿಗಾಗಿರ್ಬೋದು, ಮೆಚೂರ್ಡ್ ಆಗಿರೋಂಥ ಹೆಣ್ಮಕ್ಳಾಗಿರ್ಬೋದು, ಬಾಣ್ತಿರ್ಗಾಗಿರ್ಬೋದು, ಮನೆಯಲ್ಲಿ ದುಡಿಯುವಂಥ ಗಂಡಸ್ರಿಗೂ ಕೂಡ ವಾರದಲ್ಲಿ 2 ಸಲ ಈ ಮುದ್ದೆನ ಮಾಡಿಕೊಟ್ರೆ ಅವ್ರ ಆರೋಗ್ಯನ ನಾವು ಕಾಪಾಡ್ಕೋಬೋದು. ಯಾಕಂದರೆ ನಮ್ಮ ಮನೆ ಗಂಡಸರು ಆರೋಗ್ಯ ನಮ್ಮ ಹೆಣ್ಮಕ್ಳು ಕೈಯಲ್ಲೇ ಇರುತ್ತೆ, ಹೆಂಡತಿದ್ರ ಕೈಯಲ್ಲಿರುತ್ತೆ. ಸೊ ವಾರಕ್ಕೆ 2 ಸಲ ಈ ಮೆಂತ್ಯ ಮುದ್ದೆನ ಮಾಡ್ಕೊಂಡು ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗಲೂ ಕೂಡ 40 kg ಪ್ರೀ ಬುಕ್ಕಿಂಗ್ ಆಗಿದೆ. ಇವತ್ತಿಗೆ ಪ್ರೆಸೆಂಟು 40 kg ಬುಕ್ಕಿಂಗ್ ಆಗಿದೆ. ನಾನು ಫ್ರೆಶ್ ಆಗಿ ಮೆಂತ್ಯ ಮುದ್ದೆನ ಮಾಡ್ತಾಯಿದ್ದೀನಿ. ಇವತ್ತು ಸಂಜೆನೇ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಬೇಗ ಯಾರಿಗೆಲ್ಲ ಬೇಕು ಈ ಮೆಂತ್ಯ ಮುದ್ದೆ ಹಿಟ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂಥ ನಂಬರ್ಗೆ ನೀವು ವಾಟ್ಸಪ್ನ ಮಾಡಿ ಆರ್ಡರ್ನ ಮಾಡ್ಕೋಬೋದು. ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಅವೈಲೇಬಲ್ ಇರುತ್ತೆ. ಬೇಗ ಆರ್ಡರ್ ಮಾಡ್ಕೊಂಡವ್ರಿಗೆ ಮಾತ್ರನೇ ಸಿಗೋದು. ಲಿಮಿಟೆಡ್ ಅಷ್ಟೇ ಸ್ಟಾಕ್ ಇರೋದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ. ಓಕೆನಾ? ಯಾರಿಗೆಲ್ಲ ಬೇಕು ಬೇಗ ವಾಟ್ಸಪ್ನೇ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿಬಿಡಿ. ಥ್ಯಾಂಕ್ ಯು.